ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನೀವೇನಾದರೂ ಈ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ನಾನು ಮಾಡುವ ವಿಡಿಯೋಸ್ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣ್ತಾ ಇರುವ ಆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಗೈಸ್, ಟಾಕ್ಸಿಕ್ ಚಿತ್ರದ ಇಂಟ್ರೊಡಕ್ಷನ್ ವಿಡಿಯೋ ಬಂತು 2 ಡೇಸ್ ಬ್ಯಾಕ್. ಕೆಲವು ರಿವ್ಯೂವರ್ಸ್ ಹೇಳ್ತಾ ಇದ್ದಾರೆ ಇದು ಚೆನ್ನಾಗಿಲ್ಲ, ಚೀಪ್ ಆಗಿದೆ, ಬಹಳ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಕೆಲ ರಿವ್ಯೂವರ್ಸ್ ಇಲ್ಲ ಚೆನ್ನಾಗಿದೆ, ಹಾಲಿವುಡ್ ರೇಂಜಿಗಿದೆ ಅಂತ ಕೆಲ ರಿವ್ಯೂವರ್ಸ್ ಹೇಳ್ತಿದ್ದಾರೆ. ಮತ್ತು ಪಬ್ಲಿಕ್ ಕೂಡ ಹೇಳ್ತಾ ಇದ್ದಾರೆ. ಏನೇನಾಯಿತು ಈ 2 ಡೇಸ್ ಅಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ಗೈಸ್, ಟಾಕ್ಸಿಕ್ ಚಿತ್ರದ ಇಂಟ್ರೊಡಕ್ಷನ್ ವಿಡಿಯೋ ಅನ್ನೋ ರಾಯಾ ಕ್ಯಾರೆಕ್ಟರ್ ಅನ್ನುವ ವಿಡಿಯೋ ಅವರು ಬಿಟ್ಟರು 8th of January ರಾಕಿಂಗ್ ಸ್ಟಾರ್ ಯಶ್ ಸರ್ ಅವರ ಬರ್ತಡೇ ಪ್ರಯುಕ್ತ. ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತದು, ಏನೇನು ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಅಂತ ಅದು ಕೂಡ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಆದರೆ ಇದು ಏನೇನಾಯಿತು 2 ಡೇಸ್ ಅಲ್ಲಿ ಹೇಳ್ತೀನಿ. ಕೆಲ ರಿವ್ಯೂವರ್ಸ್ ಅಥವಾ ಪಬ್ಲಿಕ್ ಹೇಳ್ತಾ ಇದ್ದಾರೆ ಇದು ಬಹಳ ಚೀಪ್ ಮತ್ತು ವಲ್ಗರ್ ಇದೆ, ಸರಿಗಿಲ್ಲ ಮೂವಿ, ಆ ಕಾರ್ ಸೀನ್ ಒಂದು ಇರಬಾರ್ದಿತ್ತು ಅಂತ ಕೆಲವೊಂದು ಹೇಳ್ತಿದ್ದಾರೆ. ಸೊಸೈಟಿಗೆ ಬ್ಯಾಡ್ ಮೆಸೇಜ್ ಹೋಗ್ತಾ ಇದೆ ಅಂತ ಕೆಲವೊಂದು ಹೇಳ್ತಾ ಇದ್ದಾರೆ. ಕೆಲ ರಿವ್ಯೂವರ್ಸ್ ಅಥವಾ ಪಬ್ಲಿಕ್ಸ್ ಏನು ಹೇಳ್ತಾ ಇದ್ದಾರೆ, ಇಲ್ಲ ಚೆನ್ನಾಗಿದೆ, ಸಿನಿಮಾ ಥರ ನೋಡಿ, ನೀವು ಪ್ರೀವಿಯಸ್ ಯಾವ ಫಿಲಿಮಲ್ಲೂ ನೋಡಿಲ್ಲೇನು ಅಂತ ಕೆಲ ರಿವ್ಯೂವರ್ಸ್ ಹೇಳ್ತಾ ಇದ್ದಾರೆ. ಆಡಿಯನ್ಸ್ ಮತ್ತು ಡಿವೈಡ್ ಆಗಿದೆ ಇದರಲ್ಲಿ. ಒಬ್ಬರು ಒಂದು ಗುಂಪು ಪಾಸಿಟಿವ್ ಆಗಿ ಹೇಳ್ತಾ ಇದ್ರೆ, ಇನ್ನೊಂದು ಗುಂಪು ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ಕಾಮನು. ಒಂದು ಸಿನಿಮಾ ಬಂದ ಮೇಲೆ ಈ ಥರ ಎಲ್ಲರಿಗೂ ನಾವು ಒಪ್ಸಕ್ಕಂತೂ ಆಗಲ್ಲ. 100% ಯಾರೂ ಒಪ್ಪಂಗಿಲ್ಲ. ಕೆಲವೊಬ್ರು ನೆಗೆಟಿವ್ ರಿವ್ಯೂ ಕೊಡೋರು ಇದ್ದೇ ಇರ್ತಾರೆ. ಅಲ್ಲ ಗುರು, ಅವರು ಆಲ್ರೆಡಿ ಹೇಳಿದ್ದಾರೆ ಇದು ಯಂಗ್ಸ್ಟರ್ಸ್ ಅಂದರೆ 18+ ಅವರು ನೋಡುವಂಥ ಸಿನಿಮಾ, ಇದು ಯಾವುದು ಫ್ಯಾಮಿಲಿ ಜೊತೆ ಕೂಡಿ ನೋಡುವ ಸಿನಿಮಾ ಅಲ್ಲ ಅಂತ ಆಲ್ರೆಡಿ ಅವರು ಹೇಳಿದ್ದಾರೆ. ಆದರೆ ಕೆಲವೊಂದು ಜನ ಯಶ್ ಸರ್ ಅವರು ಯಾಕೆ ಹಿಂಗೆ ಮಾಡಿದ್ರು, ಈ ಥರ ನಾವು ಯಾವತ್ತಿಗೂ ನೋಡಿದ್ದಿಲ್ಲ, ಅವರಿಗೆ ನಾವು ಈ ಥರ ಪ್ರೀವಿಯಸ್ ಇಷ್ಟು ಫಿಲಿಮ್ಸ್ ನೋಡಿದ್ವಿ, ಆದರೆ ಈ ಥರ ಅವರು ಎಲ್ಲೂ ಮಾಡಿಲ್ಲ, ಯಾಕೆ ಈ ಥರ ಮಾಡಿದ್ರು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದು ಕ್ಯಾರೆಕ್ಟರ್ ಆಗಿರಬಹುದು, ಡೆಡ್ಲಿ ಆಗಿರಬಹುದು, ಅದು ಬರೀ ನಾವು ಒಂದು ಇಂಟ್ರೊಡಕ್ಷನ್ ವಿಡಿಯೋ ನೋಡಿ ಡಿಸೈಡ್ ಮಾಡೋಕ್ಕೆ ಸಾಧ್ಯವಿಲ್ಲ. ಚಿತ್ರ ಬಂದ ಮೇಲೆ ಗೊತ್ತಾಗಬಹುದು ಇದು ಆ ಸೀನ್ ಏನಕ್ಕೆ ಇಟ್ಟಿದ್ದಾರೆ ಅಂತೇಳಿ. ಸಿನಿಮಾ ಬಂದಾಗ ಗೊತ್ತಾಗಿರ್ಬೋದು, ಅವಾಗ ಒಂದು ಐಡಿಯಾ ಸಿಗುತ್ತೆ ನಮಗೆ ಇದು ಯಾಕೆ ಇಟ್ಟಿದ್ದಾರೆ ಆ ಸೀನ್ ಅಂಥೇಳಿ. ಸಿನಿಮಾ ಬರೋ ಮಟ್ಟ ಕಾಯಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ಬಹಳ ಮಂದಿ ನೆಗೆಟಿವ್ ರಿವ್ಯೂ ಕೊಡ್ತಾ ಇದ್ದಾರೆ. ಸಿನಿಮಾ ಥರ ನೋಡ್ರಿ, ಆ ಕ್ಯಾರೆಕ್ಟರ್ ಅಲ್ಲಿ ಯಶ್ ಸರ್ ಇಲ್ಲ, ಅಲ್ಲಿ ಬರೀ ರಾಯ ಇರೋದು. ಕ್ಯಾರೆಕ್ಟರ್ ಹೆಸರು ಆಗಿದೆ ಅವ್ರದ್ದು, ಅಂದರೆ ಕ್ಯಾರೆಕ್ಟರ್ ಡೆಡ್ಲಿ ಆಗಿದೆ ಮತ್ತು ಆ ಥರ ಬರೆದಿದ್ದಾರೆ ಅವ್ರ ಕ್ಯಾರೆಕ್ಟರ್. ಏನು ಮಾಡೋಕ್ಕಾಗಲ್ಲ, ಸಿನಿಮಾ ಥರ ನೋಡಬೇಕು. ಇವಾಗ ಈ ಚಿತ್ರದ ವ್ಯೂಸ್ ಬಗ್ಗೆ ಮಾತಾಡಬೇಕಂದ್ರೆ 48 ಅವರ್ಸಲ್ಲಿ ಬರೀ ಯೂಟ್ಯೂಬಲ್ಲಿ 73 ಮಿಲಿಯನ್ ವ್ಯೂಸ್ ಹೋಗಿದೆ ಮತ್ತು 1.5 ಮಿಲಿಯನ್ ಲೈಕ್ ಹೋಗಿದೆ ಇಲ್ಲಿವರೆಗೂ 2 ಡೇಸಲ್ಲಿ. ಮತ್ತು ಓವರಾಲ್ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್ ಮತ್ತು ಎಲ್ಲ ಆ್ಯಕ್ಟರ್ಸ್ ಮತ್ತು KVN ಪ್ರೊಡಕ್ಷನ್ ಅವರು ಪೋಸ್ಟ್ ಮಾಡಿದೆಲ್ಲ ವಿಡಿಯೋ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದೆಲ್ಲ ಸೇರಿಸಿ ಇಲ್ಲಿವರೆಗೂ 230 ಮಿಲಿಯನ್ಸ್ ವ್ಯೂಸ್ ಹೋಗಿದೆ. ಮತ್ತು ಲೈಕ್ಸ್ ಬಂದ್ಬಿಟ್ಟು 6.1 ಮಿಲಿಯನ್ ಲೈಕ್ ಹೋಗಿದೆ. ಒಂದು ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಟಾಕ್ಸಿಕ್ ಚಿತ್ರದ ಇಂಟ್ರೊಡಕ್ಷನ್ ವಿಡಿಯೋ. ನೋಡೋಣ ಇನ್ನೇನು ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಅಂತೇಳಿ. ಇನ್ನು ಸಾಂಗ್ಸ್ ಮತ್ತು ಟ್ರೈಲರ್ ಬರೋದು ಬಾಕಿ ಇದೆ. ಗೈಸ್, ಇವಾಗ ನಾರ್ತಲ್ಲಿ ಕ್ಲಾಶ್ ಆಗೋದ್ ಬಗ್ಗೆ ಮಾತಾಡಬೇಕಂದ್ರೆ, ನಿನ್ನೆ ರಾಜಸಾಬ್ ಅನ್ನುವ ಒಂದು ಸಿನಿಮಾ ಬಿಡುಗಡೆ ಆಯಿತು ಪ್ರಭಾಸ್ ಅವರದು. ಅದರ ನಾರ್ತಲ್ಲಿ ಡಿಸ್ಟ್ರಿಬ್ಯೂಟ್ ಬಂದ್ಬಿಟ್ಟು ಅನಿಲ್ ಥಡಾನಿ ಅವರು, ಎ ಫಿಲಿಮ್ಸ್. ಮತ್ತು ಅವರು PVR ಅಲ್ಲಿ ಒಂದು ಡೀಲ್ ಮಾಡಿದ್ದಾರೆ. ಏನಂದರೆ ಟಾಕ್ಸಿಕ್ ಚಿತ್ರದ ಡಿಸ್ಟ್ರಿಬ್ಯೂಟರ್ ಕೂಡ ನಾರ್ತಲ್ಲಿ ಅವರೇ ಇರುವ ಕಾರಣ ಅನಿಲ್ ಥಡಾನಿ ಅವರು PVR ಮತ್ತು ನ್ಯಾಷನಲ್ ಸೈನ್ಸ್ ಅವರಿಗೆ ಎಲ್ಲ ಹೇಳಿದ್ದಾರೆ, ನೀವೇನಾದರೂ ಟಾಕ್ಸಿಕ್ ಚಿತ್ರಕ್ಕೆ 50% ಸ್ಕ್ರೀನ್ ಕೊಟ್ಟರೆ ಮಾತ್ರ ನಾನು ನಿಮಗೆ ದ ರಾಜಸಾಬ್ ಮೂವಿ ಕೊಡ್ತೇನೆ ರಿಲೀಸ್ ಮಾಡೋಕ್ಕೆ ಅಂತ ಒಂದು ಕಂಡೀಷನ್ ಹಾಕಿದ್ದರು PVR ಮತ್ತು INOX ನ್ಯಾಷನಲ್ ಚೈನ್ಸಿಗೆ. ಅವರು PVR ಮತ್ತು ನ್ಯಾಷನಲ್ ಚೈನ್ಸ್ ಅವರು ಈ ಡೀಲನ್ನು ಒಪ್ಕೊಂಡಿದ್ದಾರೆ. ಅದಕ್ಕಾಗಿ ನಾರ್ತಲ್ಲಿ ಕೂಡ ಒಂದು ದೊಡ್ಡ ರಿಲೀಸ್ ಸಿಗುತ್ತೆ. ಧುರಂಧರ್ 2 ರಿಲೀಸ್ ಆದರೂ ಕೂಡ ಟಾಕ್ಸಿಕ್ ಚಿತ್ರ ಹಿಂದಿ ಬೆಲ್ಟ್ ಅಂದರೆ ನಾರ್ತಲ್ಲಿ ಒಂದು ದೊಡ್ಡ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ. ಒಂದೊಳ್ಳೆ ವಿಷಯ, ನೋಡೋಣ ಏನೇನಾಗುತ್ತೆ ಅಂತೇಳಿ. ಗೈಸ್, ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ
ಗುಡ್ ಬಾಯ್ ಮತ್ತು ಟೇಕ್ ಕೇರ್. ಬಾಯ್ ಬಾಯ್.